ಡ್ರೈವ್ ಸರಿ ಮಾಡ್ತೇನಾ ನೋಡಿ ಸ್ನೇಹಿತರೆ. ನೋ ಡ್ರಿಂಕ್ ಅಂಡ್ ಡ್ರೈವ್ ಆಯ್ತಾ ಸ್ನೇಹಿತರೆ? 4 ಸತಿ ಸಿಕ್ಕಿ ಬಿದ್ದಾನೆ ಕುಡ್ದು ಇವನು. ಬನ್ನಿ ಒಬ್ರು ಗೆಸ್ಟ್ ಅನ್ನು ಮೀಟ್ ಮಾಡಿ. ಎಲ್ರಿಗೂ ಹಾಯ್. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್, ಸ್ಟಾರ್ಟ್ ಆಗ್ತಾ ಇದೆ. ಇದು ನಮ್ಮ ಬಿಗ್ಗೆಸ್ಟ್ ಡ್ರೀಮು, ಮತ್ತೆ ಇಲ್ಲಿನ ಜರ್ನಿ ಸ್ಟಾರ್ಟ್ ಆಗ್ತಿದೆ ನಮ್ದು. ದುಡ್ಡು ಮಾಡಿ ದುಡ್ಡಾದಾಗ ಹೋಗ್ತಾ ಇರಿ, ದುಡ್ಡು ಬರುತ್ತಿರ್ತದೆ ಹೋಗ್ತಿರ್ತದೆ, ಪ್ರಾಯ ಬರೀ ಹೋಗುದೆ. ನೇತಾಡ್ತಿದ್ದೆ ಬ್ರೋ, ಒಟ್ರಾಸಿ ನೇತಾಡ್ತಿದ್ದೆ ನಾನು. ಪ್ರತಿನ್ ಬಾಯ್ ಬಾಯ್ ಬಾಯ್. ಸ್ನೇಹಿತರೆ ನಾವು ಹೋಗ್ತಾ ಇದ್ದೀವಿ ವರ್ಕೌಟ್ಗೆ. ಹಾಯ್ ವರುಣ್. ಹಾಯ್ ಬ್ರೋ. ಪಾರ್ಕಿಂಗ್ ಇದೆ, ದಾರಿನೇ ಇಲ್ಲ. ಸ್ನೇಹಿತರೆ ನಾವು ಜಸ್ಟ್ ಮೊನ್ನೆ ಅಷ್ಟೇ ಟ್ರೈನ್ ಮಾಡಿದ್ವಿ, ತುಂಬ ಸೋರಿದೆ. ಆದರೆ ಆಮ್ಸ್ ಮಾಡೋ ಮುಂಚೆ ಸ್ವಲ್ಪ ಜಸ್ಟ್ ಪಂಪ್ ಮಾಡಿ ಮಾಡೋಣ ಅಂತ ಆಮ್ಸ್ ಮಾಡ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಆ್ಯಂಡ್ ಇಲ್ಲಿ ಇವನ ಜೊತೆ ನಾನು ಹೋಗ್ತಾ ಇದ್ದೀನಿ. ಡ್ರೈವ್ ಸರಿ ಮಾಡ್ತೇನಾ ನೋಡಿ ಸ್ನೇಹಿತರೆ. ಟಾಲೆಸ್ಟ್ ಮ್ಯಾನ್ ಫ್ರಮ್ ಮಂಗಳೂರಲ್ಲಿದ್ದಾರೆ. ಹಾಯ್ ಹೇಳು. ಹಾಯ್ ಆದರ್ಶ ಹಾಯ್ ಪನ್ ಮಾರೆ. ಅದರಿಂದ ಹಾಯ್ ಚಂದದಲ್ಲಿ ಹೇಳ್ತಿರು. ಸೊ ಸ್ನೇಹಿತರೆ ನಾವೀಗ ಹೋಗ್ತಾ ಇದ್ದೇವೆ ಸ್ವಲ್ಪ ಕೆಲಸಕ್ಕೆ, ಒಂದು ಜಾಗ ನೋಡಲಿಕ್ಕೆ. ಆ ಜಾಗ ಎಂತಕ್ಕೆ ಯಾಕೆ ಅಂತ ಬೇಗ ನಾನು ನಿಮಗೆ ಹೇಳ್ತೇನೆ. ಬಟ್ ಅದ್ರ ಮುಂಚೆ ನಡುವಲ್ಲಿ ಸ್ವಲ್ಪ ಬ್ಯಾಂಕ್ ಕೆಲಸನೇ ಇದೆ, ಅದನ್ನ ಮುಗಿಸಿ ಹೋಗೋಣ. ತುಂಬ ಟ್ರಾಫಿಕ್ಕು ಇದೆ, ನೋಡೋಣ ಹೇಗಿರುತ್ತೆ ಜರ್ನಿ. ತಿಂಡಿ ಆಗಿಲ್ಲ ಮನೆಯಲ್ಲಿ ತಿಂದು ಅರ್ಧ kg ಉಪ್ಪಿಟ್ಟು ತಿಂಡಿ ಅಲ್ಲ. ಮತ್ತೆಂತ ಬೇಕು ನಿಮಗೆ? ಪ್ರೋಟೀನ್ ಶೇಕ್ ಬೇಕಾ? ಏನಾದ್ರು ಒಂದು ಬಿಯರ್ ಬೇಕಾ? ನೋ ಡ್ರಿಂಕ್ ಅಂಡ್ ಡ್ರೈವ್ ಆಯ್ತಾ ಸ್ನೇಹಿತರೆ? 4 ಸತಿ ಸಿಕ್ಕಿ ಬಿದ್ದಾನೆ ಕುಡ್ದು ಇವನು. ಏನಾದ್ರು ಒಂದು ಗಟ್ಟಿ ತಿನ್ನುವ ಬ್ರೋ, ಒಂದು ಮಸಾಲೆ ದೋಸೆ, ದೊಣ್ಣೆ ಬಿರಿಯಾನಿ ಏನಾದ್ರು ತಿನ್ನುವ. ಆಯ್ತು, ಗಟ್ಟಿ ತಿನ್ನು ನೀನು. ನಿಲ್ಸಲ ಇಲ್ಲೇ ಹೇಳಿದ್ಯಾ? ಗಟ್ಟಿ ತಿನ್ನು, ಗಟ್ಟಿ ತಿನ್ನು. ಇಲ್ಲವಾ, ಎಲ್ಲರೂ ತಿನ್ಬೇಕು ಅಂತ ಎಂತ ಹೇಳ್ತೀರಾ ಆದರ್ಶ? ಊರ್ದ ಸ್ಪೆಷಲ್ ಜಾವನೇರ್ ತಿನ್ನೋಡು, ನಮ್ಮ ಜಾವನೇರ್ ತಿನ್ನೋಡು. ನಮ್ಮ ಊರ್ದ ಸ್ಪೆಷಲ್ ಇತ್ತು ನಂದಿನಿ, ಮಂಜಲ್ದಿರತ್ತ ಅಡ್ಡಿ. ನಾನು ಟ್ರಾನ್ಸ್ಲೇಟ್ ಮಾಡ್ತೇನೆ. ಊರಿದು ಸ್ಪೆಷಲ್ ಇತ್ತಂತೆ ಸ್ನೇಹಿತರೆ. ಮರ್ಚಡ್ಡೆ ಅಂತ ಹೇಳ್ತಾರೆ ಅದಕ್ಕೆ. ಅರಸಿನ ಲೆಫ್ಟ್ ಎಲೆಯಲ್ಲಿ, ಕೆಳಗೆ ಅರಸಿನ ಎಲೆಯಲ್ಲಿ ನಿನ್ನ ಅರಿಶಿನ ಎಲೆಯಲ್ಲಿ ನಿನ್ನ ನಿನ್ನ ಎಂತ ಜಾಕ್ ಫ್ರೂಟ್ ಪಾಡ್ದು ಅಳಸಿನ ಹಣ್ಣು. ಅದು ಬೇರೆ. ಬಿದ್ಯಾವುದು? ಅರಸಿನ ಗಟ್ಟಿ. ಇದ್ಯಾವುದು? ಇದು ನಾಗರ ಪಂಚಮಿಗೆ ಮಾಡ್ತಾರೆ. ಅರಸಿನ ಎಲೆಯಲ್ಲಿ ಇದು ತೆಂಗಿನ ಕರೆಕ್ಟ್ ನಾನು ಸದ್ಯ ತಿಂದದ್ದು, ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಮೊನ್ನೆ ಅಮ್ಮ ಮಾಡಿದ್ರು. ಆಯ್ತು ಸ್ನೇಹಿತರೆ, ನಾವು ಮತ್ತೆ ಸಿಗ್ತೇವೆ. ಸ್ನೇಹಿತರೆ ಬ್ಯಾಂಕ್ ಕೆಲಸ ಈಗಷ್ಟೇ ಆಯಿತು ನೋಡಿ, ಅಲ್ಲಿ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಇದೆ. ಈಗ ನಾವು ಹೋಗ್ತಾ ಇದ್ವಿ, ಬನ್ನಿ ಒಬ್ರು ಗೆಸ್ಟ್ ಅನ್ನು ಮೀಟ್ ಮಾಡ್ತೀವಿ. ಎಲ್ರಿಗೂ ಹಾಯ್. ಮತ್ತೆ ಬೇರೆ ಅಷ್ಟೇ, ಎಲ್ಲಿಗೆ ಹೋಗ್ತಿದ್ವಿ ನಾವು? ಇವತ್ತು ನಾವು ಒಂದು ಕಡೆ ಹೋಗ್ತಿದ್ದೀವಿ, ನಿಮಗೆ ಅಲ್ಲಿ ಹೋದ ಮೇಲೆ ಹೇಳ್ತೀವಿ ಎಲ್ಲಿ ಹೋಗ್ತಿದ್ದೀವಿ ಅಂತ, ಸರಿನಾ? ಬನ್ನಿ ಹೋಗೋಣ. ನಾಗರಬಾವಿಯಲ್ಲಿ ಮಾತ್ರ. ನಾಗರಬಾವಿಲಿ ಹೋಗ್ತಿದ್ದೀವಿ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾರೆ. ಸೊ ಸ್ನೇಹಿತರೆ ನೀವು ನೋಡಿದ್ರಲ್ಲ, ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್, ಸ್ಟಾರ್ಟ್ ಆಗ್ತಾ ಇದೆ. ಸ್ಟೆಪ್ ಬೈ ಸ್ಟೆಪ್ ಏನೆಲ್ಲ ಆಗುತ್ತೆ ನಾವೆಲ್ಲ ತೋರಿಸ್ಕೊಂಡು ಹೋಗ್ತೀವಿ. ಆ್ಯಂಡ್ ಏನು ಬರುತ್ತೆ ಅಂತ ನಿಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಎಲ್ಲರೂ ಕನ್ಫ್ಯೂಸ್ ಆಗಿರ್ತಾರೆ, ಗೊತ್ತಾಯಿತು. ಆದಷ್ಟು ಬೇಗ ನಾವು ಏನಿದೆ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಹೋಗ್ತಿರ್ತೀವಿ. ಇದು ನಮ್ಮ ಬಿಗ್ಗೆಸ್ಟ್ ಡ್ರೀಮು, ಮತ್ತು ಇಲ್ಲಿನ ಜರ್ನಿ ಸ್ಟಾರ್ಟ್ ಆಗ್ತಿದೆ ನಮ್ಮದು. ನೋಡೋಣ ಮುಂದೆ ಹಂಗೆ ಹೋಗ್ತಾ ನಿಮಗೆ ಪೂರ್ತಿ ಗೊತ್ತಾಗುತ್ತೆ. ವೆಯ್ಟ್ ಆ್ಯಂಡ್ ವಾಚ್. ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಸಪೋರ್ಟಿಂದಲೇ ನಮ್ಗೆ ಗ್ರೋ ಆಗೋದು. ಥ್ಯಾಂಕ್ ಯು ಸೋ ಮಚ್. ಹಾಂ ಬ್ರೋ, ಥೈಲ್ಯಾಂಡ್ ಯಾವಾಗ ಹೋಗುವ? ಪಾರ್ಟಿ ಮಾಡಲಿಕ್ಕೆ ಕೆಲಸ ಮಾಡುವ ಬ್ರೋ. ಕೆಲಸ ಆಗ್ತದೆ ಇರ್ತದೆ, ಅದರೊಟ್ಟಿಗೆ ಲೈಫ್ ಎಂಜಾಯ್ ಮಾಡ್ಬೇಕಲ್ಲ ಶ್ರವಣ? ಸ್ನೇಹಿತರೆ ನಿಮಗೆ ಸಹ ಲೈಫ್ ಎಂಜಾಯ್ ಮಾಡಬೇಕಾ? ಥೈಲ್ಯಾಂಡ್ ಹೋಗ್ಬೇಕಾ? ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ, ಅದಾದ್ಮೇಲೆ ಜಾಲಿ ಇದ್ದಿದ್ದೆ. ದುಡ್ಡು ಮಾಡಿ ದುಡ್ಡಾದಾಗ ಹೋಗ್ತಾ ಇರಿ, ದುಡ್ಡು ಬರುತ್ತಿರ್ತದೆ ಹೋಗ್ತಿರ್ತದೆ, ಪ್ರಾಯ ಬರೀ ಹೋಗುದೆ, ಪ್ರಾಯ ಯಾವತ್ತೂ ಬರಲ್ಲ. ಅದು ಕರೆಕ್ಟ್. 23 ಮಾಡೋ ಜಾಲಿ ನಿಮ್ 33 ಮಾಡ್ಲಿಕ್ಕೆ ಆಗಲ್ಲ. ಅದು ಕರೆಕ್ಟ್. ಇನ್ನು 10 ಟೈಮ್ ಇದೆಲ್ಲ ಬಿಡಿ, ಹಂಗೆ ಹೇಳಿ 10 ವರ್ಷ ಹೋಗುತ್ತೆ ಬ್ರೋ. ನೋಡಿ ಎಷ್ಟು ಜನ ಮುದುಕ ಆಗಿದ್ದಾರೆ ಈಗ. ಹೋಗಿದ್ದೀರಾ ಥೈಲ್ಯಾಂಡ್? ಇಲ್ಲ, ನೀವು ಹೋಗ್ಲಿಲ್ಲ. ನೋಡಿ ಶ್ರವಣ ಹೋಗಿದ್ದಾರೆ, ನೋಡಿ ಕೇಳಿ ಶ್ರವಣ ಹತ್ರ. ಥೈಲ್ಯಾಂಡ್ ಚೆನ್ನಾಗಿತ್ತು, ಒಳ್ಳೆ ಸೀನರಿ, ಒಳ್ಳೆ ನೀರು, ಒಳ್ಳೆ ಫೋಟೋಶೂಟು,
ಟೈಗರ್ ಪಾರ್ಕ್ ಬ್ರೋ Party. ಹೇಳು ಫುಡ್ ಸಿಗಿರುತ್ತೆ ಬ್ರೋ. ಕೊಕೊನಟ್ ಹೇಗೆ ತಗೊಂಡು ನಾವು ಒಂದು ಕಾರ್ಟಲ್ಲಿ ಕೊಕೊನಟ್ ಬರ್ತದೆ ಎಲ್ಲ ಸಹ ಒಂದು ಡಿಫ್ರೆಂಟ್ ಬ್ರೋ. 7-11ಗೆ ಹೋದ್ರೆ ನಿಮ್ದು ಫುಲ್ಲು ಎಲ್ಲ ನೀಡ್ಸು ಖಾಲಿ ಆಗುತ್ತೆ. ಬರ್ಗರು ಸ್ಯಾಂಡ್ವಿಚ್ ಅದು ಇದು ಎಲ್ಲ ಎಂಜಾಯ್ ಮಾಡ್ಬೇಕಾ ವಾಕಿಂಗ್ ಸ್ಟ್ರೀಟ್. ಗೊತ್ತಾ ಏನು ಕಾರಣ ಏನು ಕಬ್ಬಿಣ ಕೊಟ್ಬಿಟ್ರು ಹೆಂಗಾದ್ರೆ ಹೈಟ್ ಎಷ್ಟು ನೇತಾಡ್ತಿದ್ದೆ ಬ್ರೋ, ಒಟ್ರಾಸಿ ನೇತಾಡ್ತಿದ್ದೆ ನಾನು. ಹೈಟ್ ಸೀಕ್ರೆಟ್ ಹೇಳು. ನನ್ನ ಹೈಟ್ ಸೀಕ್ರೆಟ್ ಬೇಕಾ? ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗ್ ಹಾಕಿದ್ರೆ ಮಟನ್ ಬಿರಿಯಾನಿ, ಮುದ್ದೆ ಹೇಗುಂಟು? ಸೂಪರ್. ನೀವು ಟೈಟ್ ಆದ ಕಾಣ್ತೀವಿ. ನಂದು ಮೊಟ್ಟೆ ಮತ್ತು ಸ್ವಲ್ಪ ಬಿರಿಯಾನಿ ಸ್ನೇಹಿತರೆ. ಹೇಗಿದೆ ಬ್ರೋ? ಸೂಪರ್. ಸುಮಾರು ಇದೊಂದು 5 ಇಯರ್ಸ್ ಹೌದಾ? 5 ಇಯರ್ಸಿಂದ ಬರ್ತಿದ್ದಾರಂತೆ. ಟ್ರೈ ಮಾಡೋಣ ಹೇಗಿದೆ ಅಂತ ಬಿರಿಯಾನಿ. ಟ್ರೈ ಮಾಡಿ ಹೇಳ್ತೀನಿ. ಅಟ್ರಾಸಿದಿಂದೆಲ್ಲ ಬಾಡಿ ಮಾಡಿ ಯಾವುದಿಲ್ಲ ಸ್ನೇಹಿತರೆ. ಹೌದು ಒಟ್ರಾಸಿ ಮಾಡಿ ಡೈಲಿ ಬಿರಿಯಾನಿ. ಬಿರಿಯಾನಿ ನಾವು ಹೇಳ್ತೇನೆ ಬಿರಿಯಾನಿ ಜಾಸ್ತಿ ಸ್ಪೈಸಿ ಇಲ್ಲ, ಚೆನ್ನಾಗಿ ಮೈಲ್ಡ್ ಆಗಿದೆ, ಚೆನ್ನಾಗಿದೆ. ಟ್ರೈ ಮಾಡಿ. ಹೋಟೆಲ್ ಹೆಸರು ಅಂತ? ನೋ ಪ್ರಮೋಷನ್. ಸ್ನೇಹಿತರೆ, ಊಟ ಆಯ್ತು. ಈಗ ನಾವು ಹೊರಡ್ತಾ ಇದ್ದೀವಿ. ಪ್ರತಿನ್ ಬಾಯ್ ಬಾಯ್. ನೀನು ವ್ಲಾಗರ್ ಆಗಿದೆಯಾ? ಅವನಿಗೆ ಸಬ್ಸ್ಕ್ರೈಬ್ ಮಾಡಬೇಡಿ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಬೇಡಿ. ನನಗೆ ಬರೀ 800. A few moments later. ನೋಡಿ, ಓಟ್ಸ್ ರೆಡಿ ಆಗ್ತಾ ಇದೆ ಒಳಗೆ. ಓಕೆನಾ? ಓಟ್ಸಿಗೆ ನಾನು 1 ಸ್ಕೂಪ್ ಪ್ರೋಟೀನ್ ಹಾಕ್ತೀನಿ, ಚಾಕ್ಲೇಟ್ ಫ್ಲೇವರ್. ಆಗ ಅದು ಚಾಕ್ಲೇಟಿ ಆಗುತ್ತೆ, ಟೇಸ್ಟಿನೂ ಆಗುತ್ತೆ. ಜೈ. ಓಟ್ಸ್ ರೆಡಿ ಆಯಿತು. ಕಿಚನ್ ಫುಲ್ ಮೆಸ್ ಆಗಿದೆ ಸ್ನೇಹಿತರೆ, ಇಗ್ನೋರ್ ಮಾಡಿ ಆಯಿತಾ? ಸೊ 1 ಸ್ಕೂಪ್ ಪ್ರೋಟೀನ್ ಅಷ್ಟೇ. ಇದರಿಂದ ಏನಾಗುತ್ತೆ, ಪ್ರೋಟೀನು ಸಿಗುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿ ಸಿಗ್ತೀನಿ ಆಯಿತಾ? 1 ನಿಮಿಷ. ಚಾಕ್ಲೇಟ್ ಓಟ್ಸ್ ರೆಡಿ. ವರ್ಕೌಟ್ ರೆಡಿ. ಗಮ್ಮತ್ತು ತಿನ್ನೋಣ. ಅದನ್ನು ಹೋಗಿ ಗಮ್ಮತ್ತು ವರ್ಕೌಟ್ ಮಾಡೋಣ. ಎಸ್ ಸ್ನೇಹಿತರೆ, ಸ್ನಾನ ಮಾಡಿಬಿಟ್ಟೆ. ಗೊತ್ತಿಲ್ಲ, ಫ್ರೆಶ್ ಫೀಲ್ ಮಾಡಬೇಕಿತ್ತು, ಜಿಮ್ಮಿಗೆ ಹೋಗ್ತಿದ್ದೀವಲ್ಲ. ಸೊ ಇದು ಫಿಸಿಕ್ಸ್ ಇದೆ. ಸೊ ರೆಡಿಯಾಗಿ ರೂಮ್ ಫುಲ್ ಮೆಸ್ ಇದೆ. ನೀವು ಯಾವಾಗಲೂ ನನ್ನ ಮನೆ ಫುಲ್ ಮೆಸ್ ಇದೆ. ಇನ್ನೊಂದು ಹೋಮ್ ಟೂರ್ ಮಾಡಿದೆ, ಅದರಲ್ಲಿ ಎಲ್ಲರೂ ಬೈತಾರೆ ಆಯ್ತಾ ನನಗೆ. ನಿಮ್ಮ ಮುಖನೇ ಕಾಣ್ತಿದೆ, ಮನೆ ಕಾಣ್ತಿದೆ. ಸೊ ನಿಮಗೆ ಕಂಪ್ಲೀಟ್ ಹೋಮ್ ಟೂರ್ ಬೇಕು ಅಂತ ಕಮೆಂಟ್ ಮಾಡಿ. 100 ಕಮೆಂಟ್ ಬಂದರೆ ಕಂಪ್ಲೀಟ್ ಮನೆ ಟೂರ್, ನನ್ನ ಮುಖ ಬ್ಲರ್ ಮಾಡಿಬಿಟ್ಟು ಮನೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಎಕ್ಸ್ಪ್ಲೋ ನೋಡಿ ಸ್ನೇಹಿತರೆ, ತುಂಬ ದಿನ ಆದ್ಮೇಲೆ ಬಂದಿರೋದು. ಈಗ ವಾಪಸ್ ಕಾರ್ ಗಲೀಜ್ ಆಗಿಬಿಡುತ್ತೆ, ಅದೇ ಟೆನ್ಷನ್. ಸ್ನೇಹಿತರೆ, ಸೊ ನಾವು ಈಗ ಹೊರಡ್ತಾ ಇದ್ದೀವಿ. ಪಾರ್ಕ್ ತುಂಬ ನೀಟ್ ಕಾಣ್ತಾ ಇದ್ದೀವಿ. ಗೊತ್ತಿಲ್ಲ ಯಾವ ಫ್ಲಾಗೇ ಹಾಕಿಲ್ಲ ನಾವು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ನೇಹಿತರೆ. ನಾವು ಅಪ್ಲೋಡ್ ಇವತ್ತೇ ಆದರೆ ಓಕೆ, ಇವತ್ತು ಆಗದಿದ್ರೆ ನಾಳೆ ಗೊತ್ತಿಲ್ಲ, ನೋಡಬೇಕು. ಸೊ ಸ್ನೇಹಿತರೆ, ನಾವು ಹೋಗ್ತಾ ಇದ್ದೀವಿ ವರ್ಕೌಟ್ಗೆ. ಹಾಯ್ ವರುಣ್. ಹಾಯ್ ಬ್ರೋ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಬ್ರೋ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. 1 ತಿಂಗಳಾದ್ಮೇಲೆ ಕಾರ್ ಬಂದಿದೆ, ಗುದ್ದಿ ಆದ್ಮೇಲೆ. ಸೊ ಇನ್ನು ಜಾಗ್ರತೆಯಲ್ಲಿ ಇಡ್ಬೇಕು ಸ್ನೇಹಿತರೆ. ನಿಮ್ಮ ಸಪೋರ್ಟಿಂದ ಜಾಗ್ರತೆಯಲ್ಲಿ ಇಡ್ತೀವಿ ಸ್ನೇಹಿತರೆ. ಪ್ರೀತಿ ಮಾಡಬಾರದು, ಮಾಡಿದರೆ ರೋಡಲ್ಲಿ ರೊಮ್ಯಾನ್ಸ್ ಮಾಡಬಾರದು. ಟ್ರಾಫಿಕ್ ನೋಡಿ ಸ್ನೇಹಿತರೆ ಹೆಂಗಿದೆ. ಸೌಂಡ್ ಬ್ರೋ ಮನೆಯಿಂದ ಜಿಮ್ ಇರೋದು ಬರೀ 1.5 ಕಿಲೋಮೀಟರ್ ಸಿಕ್ಕಿದೆ, ನಮ್ಗೆ ಸಿಕ್ಕಿಲ್ಲ ಅವರು ಟ್ರಾಫಿಕ್. ಹೌದು ಬ್ರೋ, ಈ ಜಗತ್ತ ಎಲ್ರಿಗೂ ಇದು ಸಿಕ್ಕಿದೆ, ನಮಗೆ ಒಬ್ಬರಿಗೆ ಸಿಕ್ಕಿಲ್ಲ, ಡ್ರೈವರ್ಸ್ಗಳಿಗೆ ನೋಡಿ.
ಟ್ರಾಫಿಕಲ್ಲಿ ಹೋಗೋಕ್ಕಾಗಲ್ಲ. 2 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಕಷ್ಟ ಆಗ್ಬಿಟ್ಟಿದೆ ಇವಾಗಲೇ. ಹಿಂಗೆ 2025 ಹೆಂಗಾಗಿರುತ್ತೆ ಅವನಿಗೆ ಗೊತ್ತು. ಅದು ನಮಗೆ ಏಜು ತುಂಬ ಕಮ್ಮಿ. 50 ವರ್ಷದಲ್ಲಿ ಹೇಗಾಗಿರ್ಬೋದಾ, ದೇವರೇ ಕಾಪಾಡಬೇಕು. ಬೆಂಗಳೂರಿಂದ ಹೊರಗಡೆ ಹೋಗಿ ಒಂದು ಮನೆ ಮಾಡಿಕೊಂಡು ದೇವರು ಅದೇ ಬೆಂಗಳೂರು ಅಂತ ಇರೋಕ್ಕಾಗಲ್ಲ, ಇರೋಕ್ಕಾಗಲ್ಲ. ಇವಾಗಲೇ ಹೆಂಗಿದೆ ಬಟ್ ಟ್ರಾಫಿಕ್. ಇಮ್ಯಾಜಿನ್ 1 ವರ್ಷಕ್ಕೆ ಇನ್ನೂ ಎಷ್ಟು ಗಾಡಿಗಳು ಬರುತ್ತೆ ಅಲ್ಲ, ಎಷ್ಟು ಬ್ರ್ಯಾಂಡ್ಗಳು ಬರುತ್ತೆ ಗಾಡಿಗಳದ್ದು. ಬರೀ ಆಗಿಂದ ಒಂದೊಂದು ಚೂರೇ ಮೂವ್ ಮಾಡ್ತಿರೋದು. ಜಿಮ್ ರೀಚ್ ಆಗ್ತಾ ಇದೀವಿ. ಟ್ರಾಫಿಕ್ ಪ್ರಾಬ್ಲಮ್, ಪಾರ್ಕಿಂಗ್. ಈಗ ನಂಗೆ ಅರ್ಥ ಆಯ್ತು ಯಾಕೆ ಜನ ಜಿಮ್ ಹೋಗೋಕೆ ಇಷ್ಟಪಡಲ್ಲ ಅಂತ. ಪಾರ್ಕಿಂಗ್ ಇರಲ್ಲ ಅಂತ. ಪಾರ್ಕಿಂಗ್ ಇದೆ, ದಾರಿನೇ ಇಲ್ಲ. ಚಿಕ್ಕದಿರುವಾಗ ಪಾರ್ಕ್ ಏನಿತ್ತಲ್ಲ ಗಾಡಿ, ಚಿಕ್ಕದಿರುವಾಗ ನನ್ನ ಜಿಮ್ ಆಗಿದೆ. ಚಿಕ್ಕದಾಗತ್ತೆ ಬ್ರೋ. ನಮ್ಮದೇ ಸ್ಮಿತ್ ಇಷ್ಟು ಬೆಟರ್ ಇದೆ, ಬಟ್ ಸ್ನೇಹಿತರು ನಾವು ಜಸ್ಟ್ ಮೊನ್ನೆ ಅಷ್ಟೇ ಟ್ರೈನ್ ಮಾಡಿದ್ವಿ. ತುಂಬ ಸೋರಿದೆ, ಆದರೆ ಹಾಮ್ಸ್ ಮಾಡೋ ಮುಂಚೆ ಸ್ವಲ್ಪ ಜಸ್ಟ್ ಪಂಪ್ ಮಾಡಿ ಮಾಡೋಣ ಅಂತ ಹಾಮ್ಸ್ ಮಾಡ್ತಾರೆ. ಹಾಂ, ಜಸ್ಟ್ ಮಾಡ್ತಾರೆ ಹಾಕೋಣ. ಸೌಂಡ್ ಕೇಳಿಸ್ತಾ ಇದೆ. ಲೆಟ್ಸ್ ಗೋ. ಆಯ್ತಾ ಅದೇ ನೋಡಿ. Push. Come on, push. 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 Yes, one. ಹೋಗಿ ಮೇಲೆ. Bro. Go, let's go, bro. ಒಮ್ಮೆ ಇಲ್ಲ ಮಾಡಬಲ್ಲ. Bro, eat that, please. With support. ಆಗುತ್ತೆ ಬ್ರೋ. ಫ್ಲೈಸ್ 25 ಹೊಡೆದಿದ್ದಾರೆ ಅಂದ್ರೆ 50 ಹೊಡಿಬೇಕು. 1 2 push 3 all yours. 4 last 4 push all yours. 2 one more push yes. ಯಾಕೆ ಗೊತ್ತಾ, ನಾನು ಮೊನ್ನೆ ಮಾಡಿದ್ದು ಇಷ್ಟು ಅದೇ ಸ್ವಲ್ಪ ಏನಿದೆ ಅದಕ್ಕೆ ಮಾಡೋಕ್ಕಾಗ್ತಿಲ್ಲ, ಇಲ್ಲ ಪಕ್ಕ ಮಾಡ್ತಿದ್ದೆ. ಫಸ್ಟ್ ಮೇಲೆ ಬಿಡಲ್ಲ ಈಜಿ. 1 2 3 4 5 push 6 7 8 9 more. Three, 4, 5, Shabash. Much better. 6, 7, 8, push 9,
ನಾವು ಟ್ರೈಸಿಪ್ ಮತ್ತೆ ಬೈಸಿಪ್ ಎಷ್ಟು ಮಾಡ್ತೀರಾ? ನಾನು ಮತ್ತೆ ಕಾರ್ತಿಕ್ಕು ಟ್ರೈಸಿಪ್ ಬೈಸಿಪ್. ಯಾಕೆ ಬ್ರೋ ಡಿಫ್ರೆಂಟ್ ಇಬ್ರು? ಅವರು ನಾವು ಜಸ್ಟ್ ಮಾಡಿದ್ವಿ ಆಲ್ರೆಡಿ ಮೊನ್ನೆ ಶಿವನಗೌಡ ಜಿಮ್ಮಲ್ಲಿ. ಅದ್ರ ಸೋರ್ನೆಸ್ ಇದೆ, ಸೊ ವಿ ಆರ್ ವರ್ಕಿಂಗ್ ಆನ್ ಆರ್ಮ್ಸ್. ಲೆಟ್ಸ್ ಗೋ. ಮತ್ತೆ ಫ್ಲೈಸಲ್ಲಿ ಹೇಗೆ ಹೊಡಿದ್ದೀನಿ? ಫ್ಲೈಸ್ ಹೊಡಿಬೋದು. ನಾನು 10 ಡಿಗ್ರಿ ಆಗಿಲ್ಲ ನಾನು 25 kg 12 ಖುಷಿ ಅಲ್ಲ ಅಲ್ವಾ? ಮುಂಚೆ 7 kg ಲಾಸ್ಟ್ ಹೊಡಿದಿದ್ದು, 7 kg ಲಾಸ್ಟ್ ಸ್ನೇಹಿತರ ಮುಂಚೆ ನಾನು ಫ್ಲೈಸ್ ಮಾಡ್ತಿದ್ದು. ಇವಾಗ 20 ಪುಷ್ ಮಾಡಿದ್ದೀನಿ. ಸೀಕ್ರೆಟ್ ಹಾಂ ಸೀಕ್ರೆಟ್ ರಾಗಿ ಮುದ್ದೆ, ಚಿಕನ್ ಸಾರು, ಪಲಾವ್ ಒಂಚೂರು, ಮೊಟ್ಟೆ, ಎಗ್ಸು ಅಷ್ಟೇ, ಬೇರೆನಿಲ್ಲ. Seven, 8, 9, more. Push. 1, 2, 3, 4. Come on, 5 more. ಅವಾಗಲೇ ಆಗಲ್ಲ. 20 ಹೊಡಿದಿದ್ದು ಅವಾಗ ಬ್ರೋ, 30 ಹೊಡೆದು ಬಂದರೆ ಬರ ಅಂದರು. ಅವ್ರ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ರು. ನಾವು ಮೈಂಡ್ ಫಿಕ್ಸ್ ಮಾಡ್ಕೊಂಡಿಲ್ಲ, ಅದಕ್ಕೆ ನಾನು ಹೊಡೆಯೋಕ್ಕಾಗಿದೆ. ಇದು 1, 2, 3, 4, 5. ಈಸಿ ಬಾಯ್. 5 more. 5, 4, 3, 2, 1. ಸ್ವಿಂಗ್ ಆಗ್ಬಿಡಿ. Come on, boy. 2, 3, come on, 4. Come on, man, come on. Push. 5 more. Slow. 5, 4. Come on, 3, 2, 1. 3, 1, 2, 1. 2, 1 more. 1 more, boy. 1 more. Up. ಸ್ನೇಹಿತರೆ, ನನ್ನ ಟ್ರೈನರ್ ಆಗ್ಬಿಟ್ಟು ಅವರೇ ಹೊಡಿತೀರ ವೆಯ್ಟ್ಸು, ನಾನು ಹೊಡಿತಾ ಇದ್ದೀನಿ. ನನ್ನ ವಯಸ್ಸು ಹೀಗಿದೆ, ನಾನು ಹೊಡಿತೇನಲ್ಲ ಬ್ರೋ. ವಯಸ್ಸು ಸ್ನೇಹಿತರೆ ನೋಡಿದ್ರ? ನೋಡಿ, ಟ್ರೈನರ್ಗಿಂತ ಸ್ಟೂಡೆಂಟ್ ಸ್ಟ್ರಾಂಗ್ ಆಗಿದ್ರೆ ಟ್ರೈನರ್ಗೆ ಹೆಸರು ಕಿಂಗ್ ಅಲ್ಲ, ನಾವು ಕಿಂಗ್ ವರ್ಕಿಂಗ್ ಮೇಕರು. ಸಪೋರ್ಟ್ ಆಗಿದ್ದೆ ಹೊಡಿ. ಫ್ಲೆಕ್ಸ್. 7, 6. Let's go. 5. Easy boy. 4, 3, 2. Vertical only. ಗೈಸ್, ಒಂದು ಗಂಟೆಗೆ ಜಗಳ. ನಾನು ಲೈಕ್ ಹಸಿದಿದ್ದ ಅಲ್ಲಿಂದ ನಮ್ಮ ಮನೆ ಚಿಕ್ಕ ಹುಡುಗಂತ ಆಡ್ತಾರೆ. ಮನೆಗೆ ತಂದ ಬರೀ ಡವ್. ಬ್ರೋ ಯಾಕೆ ಬ್ರೋ ಮಾಡೋದು ಇದು? ನೋಡಿ, ಹಿಂಗೆಲ್ಲ ಮಾಡಿದ್ರೆ ಒಳಗಡೆ ಮೊದಲು ಲೂಸ್ ಆಗುತ್ತೆ, ಟೈಟ್ ಆಗಿ ಮೊದಲು ಲೂಸ್ ಆಗುತ್ತೆ. ಸ್ಟಿಫ್ನೆಸ್ ಕಡಿಮೆ ಆಗುತ್ತಾ? ಫಿಟ್ನೆಸ್ ಕಡಿಮೆ ಆಗಲ್ಲ. ನಮಗೆ ಬಾಡಿ ಪೇನ್ ಇದ್ರೆ ಇದು ಮಾಡ್ಕೊಂಡ್ರೆ ಸ್ಟಿಫ್ನೆಸ್ ಕಡಿಮೆ, ರಿಲ್ಯಾಕ್ಸೇಷನ್ ಆಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದನ್ನ ತಗೊಂಡು ತಲೆನಲ್ಲಿ ಇಟ್ಕೊಂಡ್ಬಿಡಿ, ತಲೆನೋಗ್ಬಿಟ್ಟು ತಲೆಯಲ್ಲಿ ಬ್ರೇನ್ ಆಚೆ ಹೋಗ್ಬಿಡುತ್ತೆ. ಇಷ್ಟು ಮಾಡ್ಕೊಡ್ತೀನಿ ನೋಡಿ ಮತ್ತೆ ಟ್ರೈನರ್ ಏನು ಹೇಳ್ತಿದ್ದಾರೆ? ಹೇಳೋಣ. ಜಸ್ಟ್ ಹೇಗೆ ದೊಡ್ಡ ಮಾಡೋದು? ಶ್ರವಣ್ ಫಿಟ್ನೆಸ್ನ ಫಾಲೋ ಮಾಡಿ. ಶ್ರವಣ್ ಫಿಟ್ನೆಸ್ ಅಲ್ಲ, ಕನ್ನಡ ಹೇಳ್ತಾರೆ. ಕನ್ನಡ ಹೆಲ್ತ್. ಸ್ನೇಹಿತರೆ, ನಾವು ವರ್ಕೌಟ್ ಆಯಿತು, ವರ್ಕೌಟ್ ಆಗಿ ಹೋಗ್ತೀವಿ. ಪಂಪ್ ನೋಡಿ, ಕಾಣ್ತಿದ್ಯಾ ಬ್ರೋ? ಕಾಣ್ತಿದೆ. ಸೊ ಹೊಡ್ತಿದ್ದೀವಿ ನಾವು. ಸೂರ್ಯ ಮಸಾಜ್ ಮಾಡ್ತಾ ಇದ್ದಾರೆ. ಸೂರ್ಯ ಬಾಯ್ ಹೇಳಿ. Bye guys, love you all.
ಲವ್ ಯು ಎಷ್ಟು ಜನ ಲವ್ ಮಾಡ್ತೀರಾ ಎಲ್ಲರೂ ಅವ್ನು ನಿಮ್ಮ ಬ್ಲಾಗಲ್ಲಿ ಚೆನ್ನಾಗಿ ಬೀಳ್ಸ್ಕೊಂಡಿದ್ದಾನೆ ಅಲ್ವಾ ನಿಮ್ಮದು ಜಾಸ್ತಿ ಕಂಟೆಂಟ್ ಇಲ್ಲ ಸೂರ್ಯನ ಹಣೆ ಬರ ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಎಷ್ಟು ಒಳ್ಳೆ ಹುಡುಗ ಅಂದರೆ ಒಳ್ಳೆದ್ರಲ್ಲಿ ಒಳ್ಳೆ ಹುಡುಗ ಸೂರ್ಯ ಬಗ್ಗೆ ಒಪಿನಿಯನ್ ಕೊಡಿ. ಹೇಳಿ, ಸೂರ್ಯ ಬಗ್ಗೆ ಏನು ಹೇಳ್ತೀರಾ? ಸೂರ್ಯ ದೊಡ್ಡ ಕರಿಷ್ಮಾ ಹೊಂದಿರುವ ಒಳ್ಳೆ ಹುಡುಗ, ತುಂಬ ಒಳ್ಳೆ ಬೈರು ಮನಸ್ಸಲ್ಲಿ ಬೈತಾ ಇದ್ದಾನೆ. ಆಯ್ತು ಸ್ನೇಹಿತರೆ, ನಾವು ಹೊಡ್ತಾ ಇದ್ದೀವಿ, ವರ್ಕೌಟ್ ಆಯಿತು. ವರ್ಕೌಟ್ ಮುಗಿದು ಸ್ನೇಹಿತರೆ, ನೋಡಿ ಬೈಕಿಂದ ಯಾವ ಥರ ಪಂಪ್ ಆಗಿದೆ ಅಂತ. See you, take care, bye bye. Bye bye.